ಫ್ರೆಂಡ್ಸ್, ಅಮೆರಿಕಾದ ಒಬ್ಬ ವ್ಯಕ್ತಿ ಕೃಷಿ ಕೆಲಸಗಾರನಾಗಿ, ಕಂಡಕ್ಟರ್ ಆಗಿ, ಸೋಲ್ಜರ್ ಆಗಿ, ಸೇಲ್ಸ್ ಮ್ಯಾನ್ ಆಗಿ ಹೀಗೆ ಅನೇಕ ಸಣ್ಣ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ಯಶಸ್ವಿಯಾಗಲು ವಿಫಲರಾಗುತ್ತಾರೆ. ಆ ವ್ಯಕ್ತಿ ತನ್ನ 65ನೇ ವಯಸ್ಸಿನಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಆದರೆ ಆಗ ಅವರ ಹತ್ತಿರ $105 ಪಿಂಚಣಿ ಹಣ ಮತ್ತು ಫ್ರೈಡ್ ಚಿಕನ್ ಅನ್ನು ರುಚಿಕರವಾಗಿ ತಯಾರಿಸುವ ರಹಸ್ಯ ವಿಧಾನ ಗೊತ್ತಿತ್ತು. ಆಗ ಅವರು ರಹಸ್ಯ ವಿಧಾನದಿಂದ ಫ್ರೈಡ್ ಚಿಕನ್ ಅನ್ನು ತಯಾರಿಸಿ ಮಾರಾಟ ಮಾಡುವ ಅವರ ಕೊನೆಯ ಕನಸನ್ನು ನನಸಾಗಿಸಲು ನಿರ್ಧರಿಸಿದರು. ಅವರು ರೆಸ್ಟೋರೆಂಟ್ಗಳಿಗೆ ಹೋಗಿ ತಮ್ಮ ವಿಶೇಷ ರೆಸಿಪಿಯನ್ನು ನೀಡಿ ಲಾಭದ ಒಂದು ಸಣ್ಣ ಪಾಲನ್ನು ಕೇಳಿದರು. ಅವರನ್ನು 1000ಕ್ಕೂ ಹೆಚ್ಚು ಬಾರಿ ತಿರಸ್ಕರಿಸಲಾಯಿತು. ಆದರೆ ಅವರು ನಿಲ್ಲಿಸಲಿಲ್ಲ ಮತ್ತು ಕೊನೆಗೆ ಒಂದು ರೆಸ್ಟೋರೆಂಟ್ ಅವರ ಬೇಡಿಕೆಯನ್ನು ಒಪ್ಪಿತು. ನಂತರ ಅವರ ಫ್ರೈಡ್ ಚಿಕನ್ ರೆಸಿಪಿ ಜನಪ್ರಿಯವಾಯಿತು ಮತ್ತು ಶೀಘ್ರದಲ್ಲಿ ಅವರು ಹೊಸ ಕಂಪನಿಯನ್ನು ಪ್ರಾರಂಭಿಸಿದರು. ಫ್ರೆಂಡ್ಸ್, ನಾವು ಈವರೆಗೂ ಹೇಳಿದ್ದು ವಿಶ್ವದ ಫುಡ್ ಚೈನ್ಸ್ಗಳಲ್ಲಿ ಒಂದಾದ ಕೆಂಚುಕಿ ಫ್ರೈಡ್ ಚಿಕನ್ ಅಂದರೆ ಕೆಎಫ್ಸಿಯ ಸಂಸ್ಥಾಪಕರಾದ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅವರ ಜೀವನದ ಬಗ್ಗೆ. ಫ್ರೆಂಡ್ಸ್, ಕೊನೆಯದಾಗಿ ವಯಸ್ಸು ನಮ್ಮ ಯಶಸ್ಸನ್ನು ನಿರ್ಧರಿಸುವುದಿಲ್ಲ, ನಮ್ಮ ಧೈರ್ಯ ಮತ್ತು ಪರಿಶ್ರಮ ಯಶಸ್ಸನ್ನು ನಿರ್ಧರಿಸುತ್ತದೆ ಎಂಬುದನ್ನು ಇವರ ಜೀವನದಿಂದ ತಿಳಿದುಕೊಳ್ಳಬಹುದು.